ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಇಲ್ಲಿ ಪ್ರಜಾವಾಣಿ ವರದಿಯನ್ನಾಗಿ ಸುಮಾರು 35 ವರ್ಷಗಳ ಸೇವೆ ಸಲ್ಲಿಸಿ ಇವಾಗ ನಿವೃತ್ತಿ ಹೊಂದಿದ್ದೇನೆ. ಈ ಹೊಸಕೋಟೆ ತೇರಿನ ಬಗ್ಗೆ ಹೇಳೋದಾದ್ರೆ, ಈ ಹೊಸಕೋಟೆ ಹೆಮ್ಮುತ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಜೊತೆಗೆ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಜೊತೆಯಲ್ಲಿ ನಡೆಯುತ್ತೆ. ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಇದು ತಮ್ಮೇಗೌಡ ಕಾಲದಿಂದನೂ ಸುಮಾರು 122 ವರ್ಷಗಳ ಕಾಲದ ಇತಿಹಾಸ ಈ ಜಾತ್ರೆಗೆ ಇದೆ. ಇದಕ್ಕೆ ಅಂದಿನಿಂದಲೂ ಇದು ಬುದ್ಧ ಪೌರ್ಣಿಮೆ ದಿನ ಈ ತೇರು ಮತ್ತು ಕರಗ ನಡೆಯೋದೊಂದು ವಿಶೇಷ. ಇದಕ್ಕೆ ಸುತ್ತಮುತ್ತಲ ಗ್ರಾಮಗಳು, ಸುತ್ತಮುತ್ತಲ ಜಿಲ್ಲೆಯಿಂದ ಸಾವಿರಾರು ಜನ ಸಂಖ್ಯೆಯಲ್ಲಿ ಇದು ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಇದು ಅದ್ದೂರಿಯಾಗಿ ನಡೆಯುವುದೊಂದು ಊರು ಹಬ್ಬ. ನಿಜವಾಗ್ಲೂ ಹೊಸಕೋಟೆಯಲ್ಲಿ ಇದೊಂದು ಚಿರಋಣಿಯಾದ ಒಂದು ಕಾರ್ಯಕ್ರಮ ಇದು. ಇದಕ್ಕೆ ಆ ದಿನ ವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬೆಳಗ್ಗೆ ನಡೆಯುತ್ತೆ. ಅಂದಿನಿಂದಲೂ ಇದಕ್ಕೆ ಒಂದು ತೇರಿನಲ್ಲಿ ಇದನ್ನ ಈ ಮೆರವಣಿಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇದಕ್ಕೆ ಈ ತೇರು ಬಹಳ ವರ್ಷದಿಂದ ಅದೇ ಹಳೆ ತೇರಿದ್ದು ಸ್ವಲ್ಪ ಶಿಥಿಲಗೊಂಡಿದ್ರಿಂದ ಇಲ್ಲಿನ ಸ್ಥಳೀಯ ಶಾಸಕರಾದ ಶಾಸಕ ಶರತ್ ಬಚ್ಚೇಗೌಡರು ಇದನ್ನು ಮನಗೊಂಡು ಹೊಸ ತೇರು ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಶರತ್ ಬಚ್ಚೇಗೌಡ ಹಾಗೂ ಅವರು ಬೆಂಡಿಗನಹಳ್ಳಿ ಕುಟುಂಬದವರು ಈ ಹೊಸದಾಗಿ ಈ ಸತಿ ತೇರು ಮಾಡಿದ್ದು ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಹೊಸ ತೇರು ನಿರ್ಮಿಸಿ ಕೊಟ್ಟಿದ್ದಾರೆ. ಇದೊಂದು ನಿಜವಾಗ್ಲೂ ಅದ್ಭುತವಾದ ವಿಷಯ. ಇದು ಇಡೀ ತಾಲೂಕಿನ ಜನ ಈ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ತೇರಿನ ದಿನ ನಮ್ಮ ಶರತ್ ಬಚ್ಚೇಗೌಡರು ಮಾಡಿಕೊಟ್ಟಿರೋದ್ರಿಂದ ಇಡೀ ತಾಲೂಕಿನ ಜನ ಅವ್ರಿಗೆ ಚಿರಋಣಿಯಾಗಿ ಅವರೊಂದು ನಿಜವಾಗ್ಲೂ ಅವರ ಕಾರ್ಯವನ್ನು ಅತಿಯಾಗಿ ಮೆಚ್ಚಿದ್ದಾರೆ. ಈ ದಿನ ನಿಜವಾಗ್ಲೂ ಎಲ್ಲರ ಪರವಾಗಿ ನಾನು ಸಹ ಅವರಿಗೆ, ಶಾಸಕ ಬಚ್ಚೇಗೌಡರವರಿಗೆ, ಶರತ್ ಬಚ್ಚೇಗೌಡರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಬಚ್ಚೇಗೌಡರು ಇಲ್ಲಿ 3 ಸತಿ MLA ಆಗಿ, ಒಮ್ಮೆ MP ಆಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ. ಅವ್ರ ಕಾಲದಲ್ಲಿ ಹೊಸರು ಬಾರಿ ಮಂತ್ರಿ ಆಗಿ ಒಮ್ಮೆ MP ಆಗಿ ಸಹ ಅವರು ತಾಲೂಕಿಗೆ ಸೇವೆ ಸಲ್ಲಿಸಿದ್ದಾರೆ. ಅವರ ಕಾಲದಲ್ಲಿ ಅಪಾರವಾದ ಅಭಿವೃದ್ಧಿ ಕಾರ್ಯಗಳು ಇಡೀ ತಾಲೂಕಿನಾದ್ಯಂತ ನಡೆದಿದೆ. ಅದಕ್ಕೆ ಜನ ಈಗಲೂ ಅದನ್ನು ಸ್ಮರಿಸ್ಕೊಳ್ತಾ ಇದ್ದಾರೆ. ಇವಾಗ ಅವರ ಮಗ ಶಾಸಕ ಶರತ್ ಬಚ್ಚೇಗೌಡರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಅಭಿವೃದ್ಧಿ ಕಾರ್ಯಕ್ಕೆ ಶಾಸಕ ಶರತ್ ಬಚ್ಚೇಗೌಡರು ನಿಜವಾಗ್ಲೂ ಒಂದು ಎಷ್ಟು ಕೆಲಸಗಳು ನಡೀತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಕಾಲದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದು ಹೊಸಕೋಟೆನ ಒಂದು ಮಾದರಿ ತಾಲೂಕಾಗಿ ಮಾಡಬೇಕಂತ ಅವ್ರಿಗೂ ಆಸೆ ಇದೆ. ಅದೇ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾನೂ ಇದ್ದಾರೆ. ಅವ್ರಿಗೆ ದೇವರು ಅವ್ರಿಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ.
ಹೊಸಕೋಟೆ ತಾಲೂಕಲ್ಲಿ ಐತಿಹಾಸಿಕವಾದಂಥ ಅವಮುಕ್ತೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವನ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯಂದು ನಾವು ಆಚರಣೆ ಮಾಡೋಂಥದ್ದು ನಮ್ಮ ತಾಲೂಕಿನ ವಾಡಿಕೆಯ ಪದ್ಧತಿ. ಅದಕ್ಕೆ ತಕ್ಕಂಗೆ 3 ವರ್ಷದ ಹಿಂದೆ ಮೈಸೂರು ಮಹಾರಾಜರೇನು ಈ ಒಂದು ತಾಲೂಕಿಗೆ, ಈ ಒಂದು ನಗರಕ್ಕೆ ತೇರನ್ನ ಕೊಡುಗೆಯಾಗಿ ನೀಡಿದರು, ದಾನವಾಗಿ ನೀಡಿದರು. ಅದನ್ನು ಇವತ್ತು 106 ವರ್ಷಗಳ ನಂತರ ತಾಲೂಕಲ್ಲಿ ಹೊಸ ತೇರು ಬೇಕನ್ನಂಥ ಒಂದು ಕೂಗು ಬಂದಂಥ ಸಂದರ್ಭದಲ್ಲಿ ಬೆಣ್ಗನಹಳ್ಳಿ ಕುಟುಂಬದ ವತಿಯಿಂದ ನಾವು ಎಲ್ಲರೂ ಕೂಡ ಸೇರಿಕೊಂಡು ತಾಲೂಕಿಗೆ ನೂತನವಾದಂಥ ತೇರನ್ನ ಮಾಡೋಂಥ ಕೆಲಸ ನಾವು ಇವತ್ತು ಮಾಡಿದ್ದೀವಿ. ಅವಮುಕ್ತೇಶ್ವರ ಸ್ವಾಮಿಯ ದೇವಾಲಯದ ಇತಿಹಾಸ ಸುಮಾರು ಚೋಳರ ಕಾಲದಿಂದ ಇರತಕ್ಕಂಥ ಒಂದು ದೇವಾಲಯ. ಆ ಒಂದು ಪದ್ಧತಿಯಲ್ಲಿ ಬೆಳೆದುಕೊಂಡು ಬಂದು ಅದೇ ಒಂದು ದೇವಸ್ಥಾನದ ಬ್ರಹ್ಮರಥೋತ್ಸವ ಆಗೋಂಥ ಸಂದರ್ಭದಲ್ಲಿ ಕರಗ ಮಹೋತ್ಸವನ ಕೂಡ ನಾವು ಈ ಭಾಗದಲ್ಲಿ ಆಚರಣೆ ಮಾಡುವಂಥದ್ದು ನಮ್ಮ ಪದ್ಧತಿ. ಕರಗ ಮಹೋತ್ಸವದ ಜೊತೆಗೆ ವಿಶೇಷವಾಗಿ ಗಂಗಮ್ಮ ತಾಯಿಯ ಪೂಜೆ ಮಾಡಬೇಕಂತ ಸಂದರ್ಭದಲ್ಲಿ ತಮ್ಮೇಗೌಡರು ಕಟ್ಟಿದಂಥ ಒಂದು ಏನು ಅಣೆಕಟ್ಟಿತ್ತು ದಕ್ಷಿಣ ಪಿನಾಕಿನಿ ಅಡ್ಡಕ್ಕೆ, ಆ ಅಣೆಕಟ್ಟಲ್ಲಿ ಹೊಸಕೋಟೆ ಕೆರೆಯಲ್ಲಿ ಶೇಖರಣೆ ಆಗೋಂಥ ನೀರನ್ನ ಇವತ್ತು ಅಲ್ಲೊಬ್ಬರು ಪೂಜೆ ಮಾಡೋಂಥ ವಾಡಿಕೆಯಲ್ಲಿದೆ. ಅದೇ ಥರದಲ್ಲಿ ಸನ್ಮಾನ್ಯ BN ಬಚ್ಚೇಗೌಡರು ಶಾಸಕರಾಗಿದ್ದಾಗ, ಸಚಿವರಾಗಿದ್ದಾಗ, ಸಂಸದರಾಗಿದ್ದಾಗ ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಧಾರ್ಮಿಕವಾಗಿ ಮತ್ತು ತಾಲೂಕಿನ ಅಭಿವೃದ್ಧಿ ಮಾರ್ಗವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರಾಗ್ತಂಥ ಹಾದಿ, ಅವರಾಗ್ತಂಥ ಮಾರ್ಗದಲ್ಲಿ ಇವತ್ತು ನಡ್ಕೊಂಡು ಹೋಗಿ ಯಾವ ರೀತಿಯಲ್ಲಿ ಧಾರ್ಮಿಕ ಅಭಿವೃದ್ಧಿ ಆಗಿರ್ಬೋದು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲವನ್ನು ತಂದು ಇತ್ತೀಚಿನ ದಿನಮಾನಗಳಲ್ಲಿ ಹೊಸಕೋಟೆ ನಗರ ಏನು ಬೆಂಗಳೂರಿನ ಥರ ಪರಿವರ್ತನೆ ಆಗ್ತಾಯಿದೆ, ಬದಲಾವಣೆ ಆಗ್ತಾಯಿದೆ, ನಗರೀಕರಣ ಆಗ್ತಾಯಿದೆ, ಅದರ ಒಂದು ಹೆಜ್ಜೆಯಲ್ಲಿ ಹೊಸಕೋಟೆ ನಗರಕ್ಕೆ ನೀರಾಗಿರ್ಬೋದು, ಕಾವೇರಿ ನೀರಾಗಿರ್ಬೋದು, ಮೆಟ್ರೋ ಆಗಿರ್ಬೋದು, UGD ಆಗಿರ್ಬೋದು, ಅಂಡರ್ಗ್ರೌಂಡ್ ಕೇಬಲ್ ಆಗಿರ್ಬೋದು, ಈ ರೀತಿಯಾದಂಥ ಬೆಂಗಳೂರಿಗೆ ಅಗತ್ಯವಾದಂಥ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ಹೊಸಕೋಟೆ ತಾಲೂಕಿಗೆ ತರತಂದು ಮತ್ತು ಅದರ ಜೊತೆಗೆ ವಿಶೇಷವಾಗಿ ಈ ಎಲ್ಲ ಕಾಮಗಾರಿಗಳಾಗಬೇಕಂದ್ರೆ ಆ ಪರಮಾತ್ಮನ, ಭಗವಂತನ ಆಶೀರ್ವಾದ ಇರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಭಗವಂತ ಈ ಬಾರಿ ಅವರಿಗೆ ಒಂದು ಒಳ್ಳೆಯ ಸೇವೆ ಮಾಡೋಕ್ಕೆ ಹೊಸ ರಥ ದೇವರಿಗೆ ನಾವು ಸಮರ್ಪಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ದೇವರ ಆಶೀರ್ವಾದಕ್ಕೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಏನು ನಾವು ಈ ಒಂದು ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವನ ಆಚರಣೆ ಮಾಡ್ತಿದ್ದೀವಿ, ತಾಲೂಕಿನ ಸಮಸ್ತ ಜನತೆಗೆ ಈ ಬಾರಿ ಏನು ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಬರಲಿ, ರೈತರೆಲ್ಲರೂ ಕೂಡ ಸುಭಿಕ್ಷವಾಗಿರಲಿ, ಎಲ್ಲರೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹರ್ಷಿಸ್ತಾ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಕೂಡ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಭವನಗಳಾಗಿರ್ಬೋದು, ಸಮುದಾಯ ಕೇಂದ್ರಗಳಾಗಿರ್ಬೋದು, ಹೊಸ ತಾಲೂಕಿನ ಆಡಳಿತ ಕಟ್ಟಡ ಆಗಿರ್ಬೋದು, TP ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ಸೌಕರ್ಯಗಳನ್ನ ಈ ತಾಲೂಕಿಗೆ ತಂದುಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹೊಸಕೋಟೆ ತಾಲೂಕಿನ ಮಹಾಜನತೆಗೆ ಆಶೀರ್ವಾದ, ಅವರು ಮತ ಹಾಕಿ ಆಶೀರ್ವಾದ ಮಾಡೋದಕ್ಕೋಸ್ಕರ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ ಮತ್ತು ದೇವರ ಆಶೀರ್ವಾದ ಎಲ್ಲರ ಮೇಲೂ ಇದ್ದು ಆಯುರೈಶ್ವರ್ಯ, ಆರೋಗ್ಯ, ಸಕಲ ಭಾಗ್ಯಗಳನ್ನ ಈ ವರ್ಷ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು
ಹಾಗೂ ನಮ್ಮ ಲೋಕಸಭೆ ಸದಸ್ಯರಾದ ಮತ್ತು ಮಾಜಿ ಸಚಿವರಾದ BN ಬಚ್ಚೇಗೌಡರು ಸಹ ಭಾಗವಹಿಸಿ ಇವತ್ತು ಭಾಳ ಅದ್ಭುತವಾಗಿ ಚಾಲನೆಯನ್ನು ಕೊಟ್ಟಿರ್ತಾರೆ. ಮೊದಲನೇದಾಗಿ ಅವರಿಗೆ ಈ ಒಂದು ಅಭಿನಂದಿಸುತ್ತಾ ಏನು ಇವತ್ತು ಹೊಸ ನಮ್ಮ ಊರು ನಮ್ಮ ಹೊಸ ತೇರು ಅಂತ ಇವತ್ತು ಏನು ಚಾಲನೆ ಕೊಟ್ಟರು. ಐತಿಹಾಸಿಕ ದಿನ. ಏನು ಇಂದಿನ ಮಹಾರಾಜರು 1904ರಲ್ಲಿ ಏನು ಒಂದು ತೇರು ಕಟ್ಟಿಸಿ ಚಾಲನೆ ಕೊಟ್ಟಿದ್ರು. ನಂತರ ಈ ಒಂದು 122 ವರ್ಷಗಳ ನಂತರ ಈ ದಿನ ನಮ್ಮ ಬೆಣಗಾನಹಳ್ಳಿ ಕುಟುಂಬದ ಯುವರಾಜ ಶ್ರೀ ಶರತ್ ಬಚ್ಚೇಗೌಡರು ಇವತ್ತು ಇದಕ್ಕೆ ಕಾಣಿಕೆಯಾಗಿ ದೇವರು ಕೊಟ್ಟ ಅಂತ ಒಂದು ಪ್ರತಿಫಲ ಇವತ್ತು ಅವರು ಒಂದು ಮಾಡಿಸ್ಕೊಟ್ಟಿರೋಂಥ ತೇರು ಅರ್ಪಣೆ ಆಯಿತು. ಹಾಗೂ ಇವತ್ತು ಲಕ್ಷಾಂತರ ಜನ ಒಂದು ಭಾಗವಹಿಸಿ ಭಾಳ ಅದ್ಭುತವಾಗಿ ನೆರವೇರಿಸ್ತಾರೆ. ಮತ್ತು ಈ ನಮ್ಮ ಶರತ್ ಬಚ್ಚೇಗೌಡರು ಜನಪ್ರಿಯ ಶಾಸಕರಿಗೆ ಮುಂದಿನ ದಿನಗಳು ಅವರಿಗೆ ದೇವರು ಆರೋಗ್ಯ, ಆಯುಷು ಮತ್ತು ರಾಜಕೀಯ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಕೊಟ್ಟು ಅವರಿಗೆ ದೇವರು ಆಶಿಸಲಿ. ಮತ್ತು ಇದೇ ಒಂದು ಬುದ್ಧ ಪೌರ್ಣಮಿ ದಿವಸ ರಾತ್ರಿ ಕರಗ ಸಹ ನಡೆಯುತ್ತದೆ 12 ಗಂಟೆಗೆ. ಅದು ಸಹ ಭಾಳ ಅದ್ಭುತವಾಗಿ ಬಂದು ಶಾಸಕರು ಚಾಲನೆ ಕೊಡ್ತಾರೆ.